ಒಂದು ಊರಿನ ಕತೆ ಇದು. ಪಟ್ನಾ ಎಂಬ ಊರಲ್ಲಿ ಒಂದು ಅದ್ಭುತ ಘಟನೆ ನಡೆದಿತ್ತು. ಒಬ್ಬ ಬಡವ ರೈತ ಇದ್ದ. ಅವನ ಬಳಿ ಒಂದು ಎಮ್ಮೆ ಇತ್ತು. ಅದರ ಹೆಸರು ಬೋಲು. ಬೋಲು ಸಾಧಾರಣ ಎಮ್ಮೆ ಆಗಿರ್ಲಿಲ್ಲ, ವಿಶೇಷ ಎಮ್ಮೆ ಆಗಿತ್ತು. ಅದ್ರಲ್ಲಿ ಜಾದುವಾದ ಗುಣಗಳು ತುಂಬಾ ತುಂಬಿತ್ತು. ಜನರು ಹೇಳ್ತಾ ಇದ್ರು ಬೋಲುನ ಹಾಲ್ ಕುಡಿದ್ರೆ ಮನಸ್ಸಿನ ಇಚ್ಛೆಗಳೆಲ್ಲ ಪೂರ್ತಿಯಾಗ್ತಿತ್ತು ಅಂತ. ಆದ್ರೆ ಈ ಮಾತನ್ನ ಯಾರು ನಂಬ್ತಾನೆ ಇರ್ಲಿಲ್ಲ. ಇಲ್ಲಿ ಕೇಳೋ ಕಿಶಾನ್, ಹೇಳೋ ರಾಮು, ನಾನ್ ಕೇಳ್ಪಟ್ಟೆ ನಿಂಗೆ ಆದಷ್ಟು ಬೇಗ ಮದ್ವೆ ಆಗತ್ತಂತೆ. ಹೂ ಕಣೋ, ಆಗತ್ತೆ. ನಮ್ಮಮ್ಮ ಬಲವಂತ ಮಾಡ್ತಿದಾರೆ. ಅಜ್ಜಿ ಆರೋಗ್ಯ ಬೇರೆ ಸರಿ ಇಲ್ವಲ್ಲ, ಅವ್ರು ಹೇಳ್ತಿದಾರೆ ನೀನು ಆದಷ್ಟು ಬೇಗ ಮದ್ವೆ ಮಾಡ್ಕೋ, ಅವ್ರಿಗೆ ಮೊಮ್ಮಗನ್ ಮುಖ ತೋರ್ಸು ಅಂತ. ಅಯ್ಯೋ ಅಷ್ಟೇನೇನೋ? ಲೋ, ಅಷ್ಟೇ ಅಲ್ಲ ಕಣೋ, ಮೊಮ್ಮಗನ್ ತೋರ್ಸ್ಬೇಕು ಅಂದ್ರೆ ನಾನು ಮದ್ವೆ ಆಗ್ಬೇಕು. ಮತ್ತೆ ಮದ್ವೆ ಆಗೋದಕ್ಕೆ ಹುಡುಗಿ ಕೂಡ ಸಿಗ್ಬೇಕಲ್ವಾ? ಅಯ್ಯೋ ಮಗ, ಇದೆಲ್ಲ ಸಣ್ಣ ವಿಷಯ ಕಣೋ. ನಿನ್ ಸಮಸ್ಯೆಗೆ ಪರಿಹಾರ ಸಿಕ್ಬಿಡ್ತು. ಹೇಗೆ? ಹೀಗೆ, ಇವಳು ನನ್ನ ಗೆಳತಿ ಬೋಲು. ಒಂದ್ಸಲ ನೀನು ಇದ್ರ ಹಾಲ್ ಕುಡಿ, ಆಮೇಲೆ ನೋಡು ನಿನ್ನ ಎಲ್ಲ ಇಚ್ಛೆಗಳು ಪೂರ್ತಿ ಆಗತ್ತೆ. ಏನಂದೆ ನೀನು? ನಾನೇನಾದ್ರೂ ಹಾಲ್ ಕುಡಿದ್ರೆ ನನ್ನ ಇಚ್ಛೆಗಳೆಲ್ಲ ಪೂರ್ತಿ ಆಗತ್ತಾ? ನನ್ನ ಮದುವೆನೂ ಆಗುತ್ತಾ? ಹೂ ಕಣೋ. ಏ ಹೋಗಲ್ಲೋ ಹುಚ್ಚ, ಬಂದ್ಬಿಟ್ಟ ದೊಡ್ಡದಾಗೆ ಎಮ್ಮೆ ಹಾಲು ಕುಡಿಸ್ಬಿಟ್ಟು ಮದುವೆ ಮಾಡ್ಸೋದಕ್ಕೆ. ಇಲ್ಲಿಂದ. ಇವರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವಾಗ ನೋಡಿದ್ರಲ್ವಾ, ಈ ರೀತಿಯಾಗಿ ಇವರ ಪರಿಸ್ಥಿತಿ ಇತ್ತು. ಆದ್ರೂ ಕೂಡ ರಾಮು ಅವನ ಹಠ ಬಿಡ್ಲಿಲ್ಲ. ಅವನಿಗೆ ಗೊತ್ತಿತ್ತು ಬೋಲು ಚಮತ್ಕಾರಳು ಅಂತ, ಅವಳ ಹತ್ರ ಅದ್ಭುತ ಶಕ್ತಿ ಇದೆ ಅಂತ. ಸ್ವಲ್ಪ ದಿನದ ನಂತರ ಪಟ್ನಾದಲ್ಲಿ ಒಂದು ಜಾತ್ರೆಯನ್ನ ಆಯೋಜಿಸಲಾಗಿತ್ತು. ಅಲ್ಲಿಗೆ ರಾಮು ಅವನ ಚಮತ್ಕಾರಿ ಬೋಲುನೊಂದಿಗೆ ಹೋಗ್ತಾನೆ. ಆಗ ಜನರು ಆ ಬೋಲುನ ಜಾದೂ ಶಕ್ತಿ ಬಗ್ಗೆ ತಿಳ್ಕೊಳ್ಳಿ ಅಂತ. ನೋಡು ಬೋಲು, ಕೊನೆಗೂ ನಾವು ಈ ದೊಡ್ಡ ಜಾತ್ರೆಗೆ ಬಂದ್ವಿ. ನೋಡ್ತಾ ಇರೋ, ನಾವಿವತ್ತು ಏನ್ ಮಾಡೋಣ ಅಂತಂದ್ರೆ, ಇವತ್ತು ನಿನ್ನ ಅದ್ಭುತ ಶಕ್ತಿಯನ್ನ ಪ್ರದರ್ಶನ ಮಾಡೋಣ. ಮತ್ತೆ ನೀನು ಎಲ್ಲರಿಗೂ ಜನಪ್ರಿಯನಾಗ್ತೀಯಾ. ಬಾ, ನಾವು ಹೋಗೋಣ. ರಾಮು ತನ್ನ ಬೋಲಳ ಜೊತೆ ಸ್ಟೇಜ್ ಮೇಲ್ ಹೋಗಿ ನಿಂತ್ಕೊಂಡ. ಎಲ್ಲಾ ಜನರು ಅವರು ಸ್ಟೇಜ್ ಮೇಲ್ ಇರೋದನ್ನ ನೋಡಿ ಆಶ್ಚರ್ಯರಾದ್ರು. ಕೆಲವರು ಅವರ ತಾಕತ್ತನ್ನು ನೋಡಿ ಸ್ತಬ್ಧರಾದರು. ಬೋಲುವಿನ ಹೊಳೆಯುತ್ತಾ ಇರುವಂತಹ ಕಪ್ಪು ಬಣ್ಣವನ್ನ ನೋಡಿ ಜನ ಮಂತ್ರಮುಗ್ಧರಾದರು. ಅರೇ ವಾ ವಾ ವಾ, ಸ್ವಲ್ಪ ನೋಡು ಆ ಎಮ್ಮೆಯನ್ನ, ಎಷ್ಟು ಸುಂದರವಾಗಿದೆ ಅಲ್ವಾ? ಕಪ್ಪುಗೆ ಹಾಗೆ ಗುಂಡ್ಗುಂಡುಗೆ. ಇದೇನ್ ಹೇಳ್ತಿದ್ಯಾ ಮಾಯಾ? ಅದೊಂದ್ ಎಮ್ಮೆ. ಅದೇ ನಿನ್ ಗಂಡನ ಅದ್ರ ಸೌಂದರ್ಯನ ಹೊಗಳೋದಿಕ್ಕೆ. ನಡಿ, ನಾವ್ ಶಾಪಿಂಗ್ ಮಾಡ್ಬೇಕು. ಬೋಲು ಸ್ಟೇಜ್ ಮೇಲ್ ಬಂದ ತಕ್ಷಣ ಎಲ್ರೂ ಕೂಡ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಶುರು ಮಾಡಿದ್ರು. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಇದೆ ಹಳ್ಳಿ ಜನರೇ. ನೀವು ನೋಡ್ತಿರೋಂತ ಇವಳ ಹೆಸರು ಬೋಲು ಅಂತ. ಇವಳು ತುಂಬಾನೇ ಅದ್ಭುತ. ಇವಳ ಒಳಗೆ ಜಾದೂ ಶಕ್ತಿಗಳಿದಾವೆ. ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಮಾಡುತ್ತೆ. ಆದ್ರೆ ಇವಳಿಗೊಂದು ಷರತ್ತಿದೆ. ಮೊದಲನೇದು, ನೀವು ಇದರ ಹಾಲ್ ಕುಡಿಬೇಕು. ಇನ್ನೊಂದನೇದು, ನಿಮ್ಮ ಇಚ್ಛೆಗಳು ಪೂರ್ತಿ ಆಗತ್ತೆ. ಹಾಗಂತ ನೀವು ತುಂಬಾ ಅತಿ ಆಸೆ ಪಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಆ ಗುಂಪಲ್ ನಿಂತಿದ್ದ ಒಬ್ಬ ರೈತ ಮಾತಾಡೋದಕ್ಕೆ ಶುರು ಮಾಡ್ದ. ಇಲ್ಲಿ ನೋಡಿ, ಈ ರಾಮು ಮತ್ತೆ ಇಲ್ಲಿ ಬಂದ್ಬಿಟ್ಟ. ಅಯ್ಯ ರಾಮು, ಇದೇನ್ ತಮಾಷೆ ಮಾಡ್ತಿದ್ಯಾ ನೀನು? ಅಯ್ಯೋ ನೀನ್ ಸುಮ್ನಿರಪ್ಪ, ನೀನು ನನ್ ಮಾತ್ ಕೇಳಲಿಲ್ಲ. ಈಗ ನೋಡ್ತಿರೋ ಹೇಗ್ ಗೊತ್ತಾಡ್ತೀಯ ಅಂತ ನೀನು. ನಾನ್ ನಿಮ್ಮೆಲ್ರಿಗೂ ಒಂದು ಅವಕಾಶ ಕೊಡ್ತೀನಿ. ಯಾರಾದ್ರೂ ಇದೀರಾ ಮುಂದೆ ಬಂದು ಪರೀಕ್ಷೆ ಮಾಡೋದಕ್ಕೆ? ಗುಂಪಲ್ಲಿದ್ದ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ಅವನ ಹೆಸರು ಮಹೇಶ್. ನಾನೀಗ ಇದರ ಪರೀಕ್ಷೆನ ಮಾಡ್ತೀನಿ. ನಾನ್ ಕುಡಿತೀನಿ ಈ ಎಮ್ಮೆಯ ಹಾಲು. ವಾವ್ ಮಹೇಶ್ ಬಾಬು, ನೀವಂತೂ ಇದರ ಪೂರ್ತಿ ಗ್ಲಾಸ್ ಅನ್ನೇ ಖಾಲಿ ಮಾಡ್ಬಿಟ್ರಿ. ಈಗ ಹೇಳು ರಾಮು, ನಿನ್ನ ಈ ಅದ್ಭುತವಾದ ಬೋಲು ನನ್ನ ಇಚ್ಛೆನ ಹೇಗ್ ಪೂರ್ತಿ ಮಾಡುತ್ತೆ ಹೇಳು? ಬೇರೇನಿಲ್ಲ, ನಿನ್ನ ಇಚ್ಛೆಯನ್ನ ಎಲ್ಲರ ಮುಂದೆ ಒಂದೇ ಒಂದ್ಸಲ ಹೇಳು. ಆಯ್ತು, ನಾನು ಶ್ರೀಮಂತನಾಗ್ಬೇಕು ಅಂತಿದ್ದೀನಿ. ಹೇ ಬೋಲು, ನನ್ನನ್ನ ಶ್ರೀಮಂತನಾಗ್ ಮಾಡು. ಮಹೇಶ್ನ ಮಾತ್ ಕೇಳಿ ಎಲ್ರೂ ಕೂಡ ಮೌನರಾದ್ರು. ಎಲ್ಲರ ಗಮನ ಬೋಲು ಮೇಲೆ ಇತ್ತು. ಆದ್ರೆ ಅಲ್ಲಿ ಏನೂ ಆಗ್ಲೇ ಇಲ್ಲ. ಅರೆ ಇದೇನಪ್ಪ ರಾಮು, ಯಾವ ಚಮತ್ಕಾರನೂ ಆಗ್ಲಿಲ್ವಲ್ಲೋ? ಆಗತ್ತೆ ಇರಿ ಮಹೇಶಣ್ಣ, ಅದು ನಮಗ್ ಕಾಣಿಸಿರಲ್ಲ. ಸ್ವಲ್ಪ ತಾಳ್ಮೆ ಇರ್ಲಿ. ಆಗ ಮಹೇಶ್ನ ಫೋನ್ ರಿಂಗ್ ಆಯ್ತು. ಹಲೋ, ಹಾ ಹೇಳಿ. ಏನು? ನಿಜಾನ ಹೇಳ್ತಾ ಇದ್ದೀರಾ? ಮಹೇಶ್ ಅಚಾನಕ್ ಆಗಿ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ದ. ಅರೆ ನಾನು ಶ್ರೀಮಂತನಾಗ್ಬಿಟ್ಟೆ. ನನಗೆ ಈಗ ತಾನೇ ಲಾಟ್ರಿ ಆಫೀಸಿಂದ ಕಾಲ್ ಬಂತು ಗುರು. ಅವ್ರು ಹೇಳಿದ್ರು ಹೋದ್ವಾರ ನಾನ್ ತಗೊಂಡಿರೋಂತ ಟಿಕೆಟ್ ಅದಿವತ್ತು ಲಾಟ್ರಿ ಹೊಡಿತಂತೆ. ನಾನ್ ಶ್ರೀಮಂತನಾಗ್ಬಿಟ್ಟೆ. ವಾ ಬೋಲು, ನೀನ್ ನಿಜಕ್ಕೂ ಚಮತ್ಕಾರಿ ಗೊತ್ತಾ? ಧನ್ಯವಾದ ಬೋಲು, ಧನ್ಯವಾದ. ಇದಂತೂ ಅದ್ಭುತ
ಅನಾಹುತನೇ ಆಗೋಗಿತ್ತು. ಹಳ್ಳಿ ಜನರ ಎದುರಿಗೆ ಏನ್ ನಡೀತೋ ಅದಂತೂ ನಂಬೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ರಾಮು ಮತ್ತೆ ಬೋಲುವಿನ ಮುಂದೆ ಜನಗಳ ಉದ್ದ ಲೈನ್ ಶುರು ಆಯ್ತು. ತುಂಬಾ ಜನ ಬೋಲುವಿನ ಹಾಲ್ ಕುಡ್ದು ಅವ್ರವ್ರ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಂಡ್ರು. ರಾಮು, ಓಯ್ ರಾಮು. ಅರೆ ಕಿಶನ್, ನೀನೇನಿಲ್ಲಿ? ಅದೇನಿಲ್ಲಪ್ಪ, ನೀನಂತೂ ಅದ್ಭುತಾನೇ ಮಾಡ್ಬಿಟ್ಟೆ. ನಿನ್ನ ಈ ಬೋಲುವಿನ ಹಾಲನ್ನ ಕುಡಿದು ನನ್ನ ಮದ್ವೆ ಕೂಡ ಆಯ್ತು. ಆದಷ್ಟು ಬೇಗ ನಮ್ಮ ಮನೆಗೊಬ್ಬ ಮುದ್ದು ಕೃಷ್ಣ ಬರ್ತಾ ಇದ್ದಾನೆ. ಅರೆ ವಾ ಕಿಶನ್, ನೀನಂತೂ ತುಂಬಾ ಫಾಸ್ಟ್ ಇದ್ಯಪ್ಪ. ಅಯ್ಯೋ ನಾನಲ್ಲಪ್ಪ, ಎಲ್ಲ ನಿನ್ನ ಈ ಬೋಲುವಿನ ಹಾಲಿನ ಪ್ರಭಾವ. ಇತ್ತಗೋ, ಬಾಯಿ ಸಿಹಿ ಮಾಡ್ಕೋ. ಮಾಡು. ಅರೆ ಧನ್ಯವಾದ್ ಕಿಶನ್, ಧನ್ಯವಾದ್. ನಿಧಾನವಾಗಿ ರಾಮು ಮತ್ತೆ ಬೋಲುವಿನ ಜೋಡಿ ಇಡೀ ಊರ್ಗೆ ಪ್ರಚಾರವಾಯ್ತು. ರಾಮು ಬೋಲುವಿನ ಜೊತೆ 2 ಗಂಟೆವರೆಗೂ ಕೆಲ್ಸ ಮಾಡ್ತಾ ಇದ್ದ. ಹಾಗೆ ಸಂಜೆ ಜನರ ಇಚ್ಛೆಯನ್ನ ಪೂರ್ತಿ ಮಾಡ್ತಾ ಇದ್ದ. ಜನರು ಹೇಳ್ತಾ ಇದ್ರು ಬೋಲುವಿನ ಹಾಲ್ ಕುಡೀರಿ, ಚಮತ್ಕಾರ ಆಗುತ್ತೆ ಅಂತ. ಆದ್ರೆ ಒಂದು ದಿನ ಈ ವಿಷಯ ಆ ಹಳ್ಳಿಯ ಸರಪಂಚರವರೆಗೂ ಹೋಯ್ತು. ಅವರು ಅದೇ ಸಂಜೆ ರಾಮುವಿನ ಮನೆಗ್ ಬಂದು ಬೋಲುವಿನ ಖರೀದಿ ಬಗ್ಗೆ ಮಾತಾಡಿದ್ರು. ರಾಮು, ನನಗೆ ನಿನ್ನ ಬೋಲುವನ್ನ ಖರೀದಿಸ್ಬೇಕು. ಏನೋ, ನೀವು ಬೋಲುವನ್ನ ಖರೀದಿಸ್ತೀರಾ? ಆದ್ರೆ ಸರ್ಪಂಚರೇ, ಈ ಬೋಲು ನಮ್ಮ ಹಳ್ಳಿಯ ವರದಾನ. ನಾನು ನಮ್ಮಪ್ಪನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಇವಳಿಂದ ಎಲ್ರಿಗೂ ಸಹಾಯ ಮಾಡ್ತೀನಿ ಅಂತ. ನೋಡ್ರಾಮು, ಇದೆಲ್ಲ ಹಳೆ ಕತೆ. ಜನರ ಇಚ್ಛೆಗಳನ್ನ ನೀನು ಫ್ರೀಯಾಗಿ ಮಾಡೋದ್ರಿಂದ ನಿನಗೇನ್ ಸಿಗುತ್ತೆ? ಅದ್ರ ಬದಲಿಗೆ ನಾನ್ ನಿನಗೆ 50 ಕೋಟಿಯನ್ನ ಕೊಡ್ತೀನಿ. ಅದನ್ನಿಟ್ಕೋ, ನಿನ್ನ ಜೀವನನ ಬದಲಾಯಿಸ್ಕೋ. ಏನು, 50 ಲಕ್ಷನಾ? ಯೋಚನೆ ಮಾಡು. ಅಷ್ಟು ದುಡ್ಡನ್ನ ನೀನು ಜೀವನ ಸವಿಸಿದ್ರು ಕೂಡ ನಿಂಗೆ ಸಿಗಲ್ಲ. ಸರ್ಪಂಚರ ಮಾತ್ ಕೇಳಿ ರಾಮು ಶಾಕ್ ಒಳಗಾಗ್ತಾನೆ. ಸ್ವಲ್ಪ ಗೊಂದಲಮಯವಾಗಿ ಆಸೆಯಲ್ಲಿ ಕುರುಡನಾಗ್ತಾನೆ. ಕೊನೆಗೆ ಬೋಲುನ ಸರ್ಪಂಚರಿಗೆ ಮಾರ್ಬಿಡ್ತಾನೆ. ಯಾವ ಹೊಲದಲ್ಲಿ ರಾಮು ನಿನ್ನೆವರೆಗೂ ಕೆಲ್ಸ ಮಾಡ್ತಾ ಇದ್ನೋ ಅದೇ ರಾಮು ಸ್ವಲ್ಪ ದಿನದಲ್ಲಿ ಶ್ರೀಮಂತನಾಗ್ತಾನೆ. ಮನೆ ಕಟ್ಟಿಸ್ತಾನೆ, ಮನೆಗೆ ಕೆಲ್ಸದವ್ರನ್ನ ಇಟ್ಕೋತಾನೆ. ಅವನ ಬಟ್ಟೆ ಬದಲಾಗುತ್ತೆ. ಆದ್ರೆ ಅವನ ಮನ್ಸಲ್ಲಿ ಏನೋ ಒಂದು ಕೊರತೆ ಇತ್ತು. ಅವನು ಖುಷಿಯಾಗಿರ್ಲಿಲ್ಲ. ಪ್ರತಿ ರಾತ್ರಿ ಅವನಿಗೆ ಬೋಲುವಿನ ನೆನ್ಪಾಗ್ತಾ ಇತ್ತು. ಅವನು ಬೇಸರದಲ್ಲಿದ್ದ, ಒದ್ದಾಡ್ತಾ ಇದ್ದ. ಒಂದಿನ ಬೆಳಿಗ್ಗೆ ರಾಮು ತನ್ನ ದೊಡ್ಡ ಮನೆಯಿಂದ ಹೊರಗೆ ಬಂದಾಗ ನೋಡಿದ್ರೆ ಬೋಲು ಅವನ ಮನೆ ಮುಂದೆ ನಿಂತಿದ್ದ. ಅರೆ ಬೋಲು, ನೀನಿಲ್ಲಿ? ರಾಮು, ಇದೇನಿದು? ನಿನ್ನ ಬೋಲು ನಮ್ ಜೊತೆ ಇರೋದಕ್ಕೆ ಲಾಯಕ್ಕೆ ಅಲ್ಲ. ಇದು ನಮ್ಮ ಜೀವನನ ಹಾಳು ಮಾಡಿದೆ. ಸರಿಯಾಗಿ ಊಟ ಮಾಡೋದಿಲ್ಲ, ಕೆಲ್ಸನೂ ಮಾಡೋದಿಲ್ಲ. ಯಾವಾಗ ನೋಡಿದ್ರು ನಿನ್ನ ಮನೆ ಕಡೆ ಅಷ್ಟೇ ನೋಡ್ತಾ ಇರುತ್ತೆ. ನಾನಿನ್ನು ತಡ್ಕೊಂಡಿರಕ್ಕಾಗಲ್ಲ. ನಿನ್ ಬೋಲುನ ಇಟ್ಕೋ. ಸುಮ್ನೆ ನನ್ ದುಡ್ಡನ್ನ ನನ್ಗೆ ವಾಪಸ್ ಕೊಟ್ಬಿಡು. ನನಗಿದ್ರಿಂದ ಬಿಡುಗಡೆ ಕೊಟ್ಬಿಡಪ್ಪ. ಸರ್ಪಂಚರ ಮಾತ್ ಕೇಳಿ ರಾಮು 1 ನಿಮಿಷನೂ ತಡ ಮಾಡ್ಲಿಲ್ಲ. ಅವನು ತನ್ನ ಎಲ್ಲಾ ಕನಸು, ಮನೆ ಎಲ್ಲವನ್ನೂ ವಾಪಸ್ ಮಾಡ್ಬಿಟ್ಟ. 50 ಕೋಟಿ ರೂಪಾಯಿಯನ್ನು ಕೂಡ ಸರ್ಪಂಚರಿಗೆ ವಾಪಸ್ ಮಾಡ್ಬಿಟ್ಟ. ಮತ್ತೆ ಅವನು ಪ್ರೀತಿಯ ಬೋಲುಳನ್ನ ವಾಪಸ್ ಪಡ್ಕೊಂಡ್ಬಿಟ್ಟ. ರಾಮು ನಗ್ತಾ ಇದ್ದ. ಬೋಲು ಪ್ರೀತಿಯಿಂದ ಅವನ್ ಕಡೆ ನೋಡ್ತಾ ಇದ್ಲು. ಮತ್ತೆ ಇದೇ ರೀತಿ ಅವರು ಹಳ್ಳಿಯ ಗಲ್ಲಿಯಲ್ಲಿ ರಾಮು ಮತ್ತೆ ಬೋಲುವಿನ ಜೋಡಿ ವಾಪಸ್ ಬಂದ್ರು. ಎಲ್ಲಿಂದ ಅವರ ಒಳ್ಳೆ ಜೀವನ ಶುರುವಾಯ್ತೋ ಅಲ್ಲಿಂದ.